2 ಎಕರೆನಾಗ ನೀವು ಆದಾಯ ಎಷ್ಟು ಸಿಗುತ್ತೆ ತಿಂಗಳಿಗೆ? ತಿಂಗಳಿಗೆ 30-40 ಮಿನಿಮಮ್ ಬರ್ತದ್ರಿ. ಅದಕ್ಕೇನು ಬೀಜ ಏನು ಬರಲ್ಲ? ಬೀಜ ಬರಂಗಿಲ್ಲ ಸರ್. ಜೀವನ ನಮ್ಮ ಆಯಸ್ ಮುಗಿದ್ರಿ, ಆಯಸ್ ಮುಗಿಯಲ್ಲ ಕಂಟಿನ್ಯೂ ಇರ್ತದ್ರಿ. ಡೈಲಿ ಕಟ್ ಮಾಡ್ಬೇಕು ಸರ್. ದಿನಾಲು ಕಟ್ ಮಾಡ್ತೀವಿ? ಹಾಂ, ಡೈಲಿ ರೀ. ದಿನಾಲು ಎಷ್ಟು ಸೂಟ್ ಕಟ್ ಮಾಡ್ತೀರಿ ಇದಕ್ಕೆ? ಡೈಲಿ ಒಂದು 200-250 ಕಟ್ ಮಾಡ್ತಾರೆ ಸರ್. ಆಮೇಲೆ ಮಳೆಗಾಲದಾಗ 10-15 ರೂಪಾಯಿ ಮಾಡ್ತಾರೆ ಸರ್. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘವ್ ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕಿನ ಜಮ್ಗಾ ಬಿ ಊರಾಗಿದ್ದೀನಿ. ಆ್ಯಕ್ಚುಲಿ ನಮ್ಮ ಜೊತೆ ಸುನಿಲ್ ಸರ್ ಇದ್ದಾರೆ. ಇವರು ಒಂದು 8 ವರ್ಷದಿಂದ ಖಾಲಿ ಕಾಯಿ ಪಲ್ಯ ಕೃಷಿ ಮಾಡ್ತಿದ್ದಾರೆ. ಅವ್ರ ಕಡೆ ಮತ್ತೆ ಇರೋದು 2 ಎಕರೆ. ಎಷ್ಟು ಎಕರೆ ಸರ್ ಹೊಲ ರೀ? ಹೊಲ 2 ಎಕರೆ ಐತ್ರಿ. ಇದು 2 ಎಕರೆ ನೀರೋಡಿ. ಈ 2 ಎಕರೆ ಏನೇನು ಹಾಕ್ತೀರಿ ಸರ್ ನೀವು? ಸರ್ ಎಲ್ಲ ಪಾಲಕ್ ರೀ, ರಾಜಗಿರ, ಪುದನ ಹಾಕ್ತಾರೆ ಸರ್. ನೀರಿನ ಬೋರೆಲ್ ಅದ ರೀ? ಬಾವಿ ಅದ ರೀ ಸರ್? ಬಾವಿ ಅದ ರೀ. ಬಾವಿ ಎಷ್ಟು ದೂರ ಅದ ಸರ್ ಇಲ್ಲಿಂದ? 1 ಕಿಲೋಮೀಟರ್ ಐತಿ ಸರ್. 1 ಕಿಲೋಮೀಟರ್ ದೂರ ಅದ್ರಿ? ಹಾಂ ಸರ್. ಅಂದ್ರೆ ಅಲ್ಲಿಂದ ಒಳಗಿಂದ ನೀರು ಪೈಪ್ ಎಲ್ಲ ಪೈಪ್ಲೈನ್ ಮಾಡಿದ್ವಿ. ಪೈಪ್ಲೈನ್ ಮಾಡ್ರಿ ಏನು ಸರ್? ಓಕೆ ಸರ್, ಓಕೆ. ಅಂದ್ರೆ ಸರ್, ಈ 2 ಎಕರೆನಾಗ ನೀವು ಆದಾಯ ಎಷ್ಟು ಸಿಗುತ್ತೆ ತಿಂಗಳಿಗೆ? ತಿಂಗಳಿಗೆ 30-40 ಮಿನಿಮಮ್ ಬರ್ತದ್ರಿ. ಎಲ್ಲ ಖರ್ಚು ಹೋಗಿ ತಿಂಗಳಿಗೆ 30-40 ರೂಪಾಯಿ. ಹಾಂ ರೀ. ಅಂದ್ರೆ ಒಂದು ಗೌರ್ಮೆಂಟ್ ಜಾಬ್ ಇದ್ದಂಗೆ ನಿಮಗೆ? ಗೌರ್ಮೆಂಟ್ ಜಾಬ್ ಇದ್ದಂಗೆ ಸರ್. ಓಕೆ ಸರ್. ಸರ್, ಇದು ಪುದೀನ ಏನು ಸರ್? ಇದು ಸರ್ ಪುದೀನ ರೀ. ಓಕೆ ಸರ್, ಓಕೆ. ಸರ್, ಇದು ಎಷ್ಟು ವರ್ಷ ಸರ್ ಹಾಕಿದ್ದು? ಇದು 1.5 ವರ್ಷ ಐತ್ರಿ ಹಾಕಿ. ಇದು ಅಂದ್ರೆ ಇದಕ್ಕೇನು ಬೀಜ ಬರ್ತದೆ, ಬೆಳ್ಳಿ ಬರ್ತದೆ, ಏನು ಬರ್ತದೆ ಸರ್? ಇದು ಬೆಳ್ಳಿ ಬರ್ತದೆ ಸರ್. ಇದು ಹಿಂಗೆ ಇದು ಏನು ಬೇರೆ ಇರ್ತದಿಲ್ರಿ, ಬೇರೆ ಒಯ್ದು ಚುಚ್ಚಬೇಕು ಸರ್. ಇದು ಬೇರೆ ಹೋಗಿ ಚುಚ್ಚಬೇಕ್ರಿ? ಹಾಂ ರೀ. ಇದಕ್ಕೇನು ಬೀಜ ಏನು ಬರಲ್ಲ? ಬೀಜ ಬರಂಗಿಲ್ಲ ಸರ್. ಓಕೆ. ಇದು ಹಚ್ಚಿದ್ರೆ ಮುಗಿತದ? ಹಾಂ, ಮುಗೀತ್ರಿ. ಈ ಕಟಾವ್ ಮಾಡಿದ್ಮೇಲೆ ಏನು ಬೇರೆ ಉಳಿತದೆ ಅದೇ ಹಚ್ಬೇಕೇನು ಸರ್? ಹಾಂ, ಇಲ್ರಿ ಸರ್. ಇದು ಏನು ಪಲ್ಯ ಅದ ಇಲ್ರಿ, ಇದೇ ಒಯ್ದು ಹಚ್ಕೋಬೇಕು. ಇದೇ ಹಚ್ಕೋಬೇಕು. AP ಹಾಕ್ತಾರೆ ಸರ್. ಪೈಲೆ ತಿಪ್ಪಿ ಗೊಬ್ಬರ ಹಾಕ್ಬೋದ್ರಿ ಸರ್. ತಿಪ್ಪಿ ಗೊಬ್ಬರ ಹಾಕ್ಬೋದ್ರಿ? ಓಕೆ. ಈ ಬೆಳೆ ಹಚ್ಚಿದ ಮೇಲೆ ಸರ್? ಹಾಂ, ಇಲ್ರಿ, ತಿಪ್ಪಿ ಗೊಬ್ಬರ ಹಾಕಿ ನೇಗಿಲ ಕುಂಟಿ ಮಾಡೋ ಬಳಕ ಆಮೇಲೆ ಹಚ್ಬೇಕ್ರಿ ಸರ್. ಹೌದೇನು ಸರ್? ಹಾಂ ರೀ. ಓಕೆ ಸರ್. ಇದಕ್ಕೆ ಮತ್ತೆ ಇನ್ಶಿಯಲಿ ಏನು ನೀರು ಹೆಂಗೆ ಬಿಡ್ತಾ ಇರ್ಬೇಕು ಸರ್? ಎಷ್ಟು ದಿವಸಕ್ಕೆ ಒಂದ್ಸರ್ತಿ ಬಿಡ್ಬೇಕ್ರಿ ನೀರು? 2-3 ದಿವಸಕ್ಕೆ ಕಂಟಿನ್ಯೂ ಬಿಡ್ಬೇಕು ಸರ್. 2 ದಿವಸಕ್ಕೆ ಕಂಟಿನ್ಯೂ ಬಿಡಬೇಕ್ರಿ ಇದಕ್ಕೆ? ಹಾಂ, ಕಂಟಿನ್ಯೂ ಬಿಡ್ಬೇಕ್ರಿ. ಓಹೋ, ಅಂದ್ರೆ ಇದು ಎಲ್ಲ ಭೂಮಿಗೆ ಬರ್ತದೆ ಸರ್? ಇದು ಏನು ಹೆಂಗ್ರಿ ಇದು ಸೂಟೇಬಲ್? ಕರಿ ಭೂಮಿಗೆ ಆಕ್ಚುಲಿ ಬರೋದು ನಮ್ಮ ಕಡೆ. ಬೇರೆ ಕಡೆ ನಮ್ ಕುಣ ಇಲ್ಲ ಸರ್. ಓಕೆ, ಓಕೆ. ಅಂದ್ರೆ ನಿಮ್ ಕರಿ ಭೂಮಿ ಫುಲ್? ನಮ್ಮ ಕಡೆ ಪೂರಾ ಫುಲ್ ಕರಿ ಭೂಮಿ ಐತೆ ಎಲ್ಲ ಕಡೆ. ಸೊ ಅದಕ್ಕೆ ಇದು ಬಂದದ ತಿಳ್ಕೊರಿ ಸರ್. ಓಕೆ. ಅದು ಸರ್, ಈಗ DAP ಆಗಿದ್ನಲ್ಲ, ಮತ್ತೇನಾದ್ರೂ ಗೊಬ್ಬರ ಮತ್ತೆ ಹಾಕ್ಬೇಕು ಸರ್ ಇದಕ್ಕೆ? ಮತ್ತೇನು ಗೊಬ್ಬರ ಇಲ್ರಿ, ಎಣ್ಣೆ ಸ್ಪ್ರೇ ಮಾಡ್ಕೋತ ಹೋಗ್ಬೇಕು ಸರ್. ಎಣ್ಣೆ ಸ್ಪ್ರೇ ಅಂತ ಇದಕ್ಕೆ ಏನು ರೋಗ ಏನು ಬರ್ತದೆ ಸರ್ ಇದಕ್ಕೆ? ರೋಗ ತಾಮ್ರ ರೋಗ ಇರ್ತಾರೆ ಸರ್. ಅದು ದುಕಾನ್ದವ್ರು ಹೇಳಿದ್ರೆ ಎಣ್ಣೆ ಕೊಡ್ತಾರೆ ಸರ್. ತಾಮ್ರ ರೋಗ ಮೇನ್ ಬರೋದ್ರಿ? ಹಾಂ, ಯಾವುದು ಸ್ವಲ್ಪ ಮಂಜು ಬಿತ್ತಂದ್ರೆ ಬರ್ತಾರೆ ಸರ್ ಅವಾಗ. ಓಹೋ, ಮಂಜು ಬಿದ್ದರೆ ಅಷ್ಟೇ ಬರ್ತಾರೆ? ಹಾಂ ಸರ್. ಓಕೆ ಸರ್, ಓಕೆ. ಅದೇ ಸರ್, ಇದು ಏನಂತಾರೆ ಗೊಬ್ಬರ ಏನಂತಾರೆ ಕಟಾವ್ ಎಷ್ಟು ತಿಂಗಳಿಗೆ ಒಂದ್ಸರ್ತಿ ಮಾಡ್ತೀವಿ ಸರ್? ಕಟಾವ್ 1 ತಿಂಗಳಾದ ಬಳಿಕ ಹಿಂಗೆ ಬೆನ್ನಿಗೆ ಬರ್ತಾರೆ. ಮತ್ತೆ 1 ತಿಂಗಳಿಗೆ ರೀ. 1 ತಿಂಗಳು ಕಂಟಿನ್ಯೂ? ಇದು ಬೆಳೆ 1 ತಿಂಗಳದೇ ಇದು? ಹಾಂ, 1 ತಿಂಗಳು ಇಲ್ರಿ. ಜೀವನ ನಮ್ಮ ಆಯಸ್ ಮುಗಿದ್ರಿ, ಆಯಸ್ ಮುಗಿಯಲ್ಲ ಕಂಟಿನ್ಯೂ ಇರ್ತದ್ರಿ. ಆದ್ರೆ ಕಟಾವ್ ಆದ ಒಳಗೆ ಮತ್ತೆ ತಿಂಗಳ ಹಿಂದೆ ಬರ್ತಾ ಇದೆ. ಮಿನಿಮಮ್ 30 ಗುಂಟೆ ಐತ್ರಿ ಸರ್. 30 ಗುಂಟೆ? ಹಾಂ ರೀ. ಪೂರಾ ಪುದೀನ ಕಳತ ನೋಡಿ ಸರ್ ಇದು. ಓ, ಆ ಥರ. ಅಂದ್ರೆ ಇದು ಈ ಥರ ಮಡಿ ಮಾಡಿ ಹಾಕ್ಬೇಕೇನು ಸರ್? ಹಾಂ ಸರ್, ಈ ಥರ ಮಡಿ ಮಾಡ್ಬೇಕ್ರಿ ಸರ್. ಇದು ಮಡಿ ಮಾಡಲೇಬೇಕು ಕಂಪಲ್ಸರಿ? ಹಾಂ ರೀ. ಓಕೆ ಸರ್, ಓಕೆ. ಈ ಥರ ಮಡಿ ಮಾಡ್ಕೊಂಡ್ರೆ ನೀವು ಈ ಥರ ಆಗ್ತದೆ ರೀ, ಈಸಿ. ಅಂದ್ರೆ ಸರ್, ಇದು ರೆಗ್ಯುಲರ್ಲಿ ಈಗ 30 ಗುಂಟೆ ಒಳಗೆ ಸರ್ ನೀವು ಡೈಲಿಗೆ ಕಟ್ ಮಾಡ್ತೀರಿ, ವಾರಕ್ಕೆ ಒಂದ್ಸರ್ತಿ ಕಟ್ ಮಾಡ್ತೀರಿ, ಹೆಂಗೆ ಸರ್ ಇದು? ಡೈಲಿ ಕಟ್ ಮಾಡ್ಬೇಕು ಸರ್. ದಿನಾಲು ಕಟ್ ಮಾಡ್ತೀರಿ? ಹಾಂ, ಡೈಲಿ ರೀ. ದಿನಾಲು ಎಷ್ಟು ಸೂಡು ಕಟ್ ಮಾಡ್ತೀರಿ ಇದಕ್ಕೆ? ಡೈಲಿ ಒಂದು 200-250 ಕಟ್ ಮಾಡ್ತಾರೆ ಸರ್. 250 ಸೂಡು? ಹಾಂ ರೀ. ಓಹೋ, ಡೈಲಿ ಕಟ್ ಮಾಡ್ತಾರೆ 30 ಗುಂಟೆನಾಗ ರೀ? ಹಾಂ ಸರ್. ಅಂದ್ರೆ ಸೂಡು ಎಷ್ಟು ಒಂದು ಹೋಗ್ತಾರೆ? 4-5 ರೂಪಾಯಿ ಈಗ ಮಿನಿಮಮ್ ಮಾಡ್ತಾರೆ. ಆಮೇಲೆ ಮಳೆಗಾಲದಾಗ 10-15 ರೂಪಾಯಿ ಮಾಡ್ತಾರೆ ಸರ್. ಮಳೆಗಾಲನಾಗ ರೀ? ಹಾಂ, ಮಳೆಗಾಲದಾಗ ಪಿರಿಯ ಮಾಡ್ತಾರೆ ರೀ. ಹಾಂ. ಅಂದ್ರೆ ಈಗ ಮಳೆಗಾಲದಾಗ ಪಿರಿಯ ಮಾಡ್ತಾರೆ, ಮತ್ತೆ ಇಳುವರಿ ಕಡಿಮೆ ಬರ್ತದೆ ಸರ್. ಅಲ್ಲಿ ಕಡಿಮೆ ಬರ್ತದೆ? ಹಾಂ. ಅಂದ್ರೆ ಇಳುವರಿ ಯಾವ ಸೀಸನ್ಗೆ ಹೆಚ್ಚಿಗೆ ಬರ್ತದೆ ರೀ? ಚೆನ್ನಾಗಿ ಇಳುವರಿ ಚಳಿಗಾಲ, ಬೇಸಿಗೆ ಸರ್. ಚಳಿಗಾಲದಾಗ, ಬೇಸಿಗೆಗಾಲನಾಗ ಇಳುವರಿ ಹೆಚ್ಚಿಗೆ ಬರೋದು? ಹೆಚ್ಚಿಗೆ ಬರ್ತದೆ. ಆದ್ರೆ ಮಾರ್ಕೆಟ್ ಪ್ರೈಸ್ ಕಡಿಮೆ ರೀ? ಹಾಂ, ಮಾರ್ಕೆಟ್ ಪ್ರೈಸ್ ಕಡಿಮೆ ರೀ. ಓಹೋ, ಆ ಥರ ಸರ್. ಆಮೇಲೆ ಸರ್, ರೋಗ ಹೆಚ್ಚಿಗೆ ಯಾವ ಸೀಸನಾಗ ಬರ್ತದೆ ರೀ ಇದು? ರೋಗ ಮಳೆ ಬರೋದೊಳಗೆ ಒಂದು ಸ್ವಲ್ಪ ಮಂಜು ಬೀಳತ್ತಲ್ಲ ರೀ, ಅವಾಗ ಬರ್ತಾರೆ ಸರ್. ಮೇನ್ ಅವಾಗೇ ಬರೋದ್ರಿ? ಹಾಂ ರೀ. ಓಕೆ. ಅದು ಒಂದು ತಾಮ್ರ ರೋಗ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಕಂಟ್ರೋಲ್ ಆದಂಗೆ ಇದಕ್ಕೆ? ಹಾಂ, ಕಂಟ್ರೋಲ್. ಮತ್ತೆ ಯಾವ್ದು ರೋಗ ಇಲ್ರಿ ಸರ್. ಅದಕ್ಕೆ ಯಾವುದಿಲ್ಲ ಏನು ಸರ್? ಏನು ಕಳೆ ಒಂದು ತೆಗೆದ್ರಿ. ಕಳೆ ಅಂದ್ರೆ ಏನು ನೀವು ಔಷಧಿ ಹೊಡಿತೀರಿ ಕೈಲಿಂದ? ಇಲ್ರಿ, ಕೂಲಿ ಆಳ ಹಚ್ತಾವ್ರಿ. ಕೂಲಿ ಆಳ ಸದಿ ತೆಗಿಸ್ತೀರಿ? ಹಾಂ, ಕೈಲಿಂದ ಸರಿ. ಓಕೆ. ಅಂದ್ರೆ ಸರ್, ಈಗ ನೀವು ಡೈಲಿ ಅಂದ್ರೆ ಈಗ ತಿಂಗಳಿಗೆ 2 ಎಕರೆನಾಗ ನೀವು ತಿಂಗಳಿಗೆ ಎಷ್ಟು ಆದಾಯ ತೆಗಿತೀರಿ ಸರ್ ಎಲ್ಲ ಖರ್ಚು ಹೋಗಿ? ಮಿನಿಮಮ್ ಒಂದು 30-40 ಸಾವಿರ ತೆಗಿತಾರೆ ಸರ್. 30-40 ಸಾವಿರ ಮಿನಿಮಮ್ ಬರ್ತದೆ ರೀ ಮಗ? ಹಾಂ ಸರ್. 2 ಎಕರೆನಾಗೆ? ಹಾಂ ರೀ. ಓಹೋ ಸರ್, ಇದು ಪುದೀನ ಸೂಡು ಅಂತ ಹೇಳ್ತಾರಲ್ಲ, ಯಾವ ಥರ ಕಟ್ ಮಾಡೋಕೆ ಸರ್ ಇದಕ್ಕೆ? ಹಿಂಗೆ ಸರ್, ಮತ್ತೇನಿಲ್ರಿ ಇದಕ್ಕೆ. ಹಾಂ. ಆಯ್ತು, 1 ಸೂಡು ರೀ ಇದು. ಇದು 1 ಸೂಡು? ಹಾಂ ಸರ್. ಆಮೇಲೆ ಈಗೇನು ಉಳಿದತ್ತಿಲ್ರಿ ಸರ್ ಇದು ಕೆಳಗ? ಹಾಂ ರೀ. ಇದು ಮತ್ತೆ ಚಿಗರ್ತದೆ ಸರ್ ಇದು? ಹಾಂ, ಚಿಗರ್ತದ್ರಿ. ಪೂರ ಇದು ಕಲ್ಕೋತದ್ರಿ ಇದು. ಮತ್ತೆ ಇದು ಕಲ್ಕೋತದ್ರಿ? ಹಾಂ, ಪೂರ ಕಲ್ಕೋತದ. ಬೇರೆ ಹರಿತಾರ ತಳಗ. ಓಹೋ. ಇದು ಏನದ ಇಲ್ರಿ, ಈಗ ಮುಗುಳದ ನೋಡ್ರಿ ಬೇರೆ. ಇದು ಚಾಲು ಆಗತ್ತೆ, ಬೇರೆ ಚಾಲು ಆಗುತ್ತೆ? ಬೇರೆ ಹಿಂಗೆ ಹರ್ಕೋತದ್ರಿ ಪೂರ.
ಹಾಂ 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 ಅಂದರೆ ಮತ್ತೊಂದು ಸರ್ತಿ ಹಚ್ಚೋದು ಬೇಕಾಗಲ್ಲ ರೀ ಮತ್ತೊಂದು ಸರಿ ಅದೇ ಜಾಗ ಖಾಲಿ ಇದ್ದಾಗ ಅಷ್ಟೇ ಹಚ್ಬೇಕಾಗ್ತದೆ ಓಕೆ ಸರ್ ಓಕೆ ಇದು ಪೂರ ಕಲಿತಾರೆ ಅದು ಹೆಂಗೆ ಕಲ್ತದಿಲ್ರಿ ಅದು ಹಂಗೆ ಕಲಿತಾರೆ ಇದು ಕಲಿತದೇನು ಸರ್ ಹಂಗೆ ಹಾಂ ರೀ ಓಕೆ ಸರ್ ಸೊ ಇಷ್ಟು ಸುಡಿಗೆ ನಿಮ್ಗೆ 5 ರೂಪಾಯಿ 4 ರೂಪಾಯಿ ನೋಡಿ ಇರ್ತದೆ ತಿಳ್ಕೊರಿ ಹಾಂ ಸರ್ ಓಕೆ ಸರ್ ಸರ್ ಇದಕ್ಕೆ ಪುದೀನಾಗ ಮೇಂಟೆನೆನ್ಸ್ ಏನ್ರಿ ಅದೇನು ಸರ್ ಇದಕ್ಕೆ ಮೇಂಟೆನೆನ್ಸ್ ಏನೇ ಇಲ್ರಿ ಸರ್ ಏನಿಲ್ಲ ಹಾಂ ಹಾಂ ಇದು ಒಂದು ಸರ್ತಿ ಹಚ್ಬಿಟ್ರೆ ಮುಗಿತ್ರಿ ಇದು ಒಂದು ಸಾರಿ ಹಚ್ಬಿಟ್ರೆ ಮುಗೀತ್ರಿ ಅಂದ್ರೆ ಸುಡಿಗೆ ಎಷ್ಟು ಕೈ ಬರ್ತದೆ ಅಷ್ಟೇ ಅಂದ್ರೆ ಅದು ಹಾಂ ಕೈಗೆ ಎಷ್ಟು ಬರ್ತದೆ ಇದು ಅಷ್ಟೇ ರೀ ಓಕೆ ಫಾಸ್ಟ್ ಕೆಲಸ ಆಗ್ತದೆ ಬಿಡ್ರಿ ಅದು ಹಂಗೆ ಹಾಂ ಫಾಸ್ಟ್ ಕೆಲಸ ಆತ್ರಿ ಸರ್ ಹಾಂ ಅಂದ್ರೆ ನೀವು ಪುದೀನ ಪಾಲಕ್ಕು ಮತ್ತು ನೀವು ರಾಜಗಿರಿ ಎಲ್ಲ ಹೋಯ್ತೀರಿ ಇದು ಹಾಂ ರೀ ಸರ್ ಹಾಂ ಹಾಂ ರೀ ಇದು ಎತ್ತರ ಅಡ್ಡ ಬಿದ್ದರಿ ಹಾಂ 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 ಕಡಿ ಇತ್ತರ ಜಲ್ದಿ ಆತ ಜಲ್ದಿ ಆಗ್ತದೆ ಇದು ಹಾಂ ರೀ ಓಕೆ